ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ 3ನೇ ಅಧ್ಯಾಯದ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಪರಮಾಧಿಕಾರ, ಸ್ವಾತಂತ್ರ್ಯ, ಸಮಾನತೆ, ಕಾನೂನುಗಳು ಮತ್ತು ಹಕ್ಕುಗಳು ಎನ್ನುವಂತಹ ಪರಿಕಲ್ಪನೆಗಳನ್ನು ಕುರಿತು ಅಧ್ಯಯನವನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ಆ 3ನೇ ಅಧ್ಯಾಯ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ 1 ಮತ್ತು 2 ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ ಕೋಶದಲ್ಲಿ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ ಪರಮಾಧಿಕಾರ ಎಂದರೇನು ಎನ್ನುವಂತಹ ಪ್ರಶ್ನೆ. ಇಲ್ಲಿ ಪರಮಾಧಿಕಾರ ಎಂದರೇನು ಅಂತ ಹೇಳಿದ್ರೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ಹಾಗೂ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವನ್ನು ಪರಮಾಧಿಕಾರ ಎಂದು ಕರೆಯುತ್ತೇವೆ ಅಂತಕ್ಕಂಥ. ಅಂದ್ರೆ ಇಲ್ಲಿ ರಾಜ್ಯ ಮಾತ್ರ ಹೊಂದಿರುವ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತಕ್ಕಂಥ. ಪರಮಾಧಿಕಾರ ಎಂದರೇನು ಎನ್ನುವಂತಹ 1 ಅಂಕದ ನಾವು ಪ್ರಶ್ನೆಗೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ಹಾಗೂ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವನ್ನು ಪರಮಾಧಿಕಾರ ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಬರೆಯಬೇಕಾಗ್ತದೆ. ಎರಡನೇದಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾವು ನೋಡುವುದಾದರೆ ರಾಜ್ಯದ ಅತಿ ಮುಖ್ಯ ಮೂಲಾಂಶ ಯಾವುದು ಎನ್ನುವಂತಹ ಪ್ರಶ್ನೆ. ಇಲ್ಲಿ ರಾಜ್ಯ 4 ಮೂಲಾಂಶಗಳನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವು 2ನೇ ಅಧ್ಯಾಯ ರಾಜ್ಯ ಎನ್ನುವಂತಹ ಅಧ್ಯಾಯದಲ್ಲಿ ಅದನ್ನು ಅಧ್ಯಯನವನ್ನ ಮಾಡಿದ್ದೇವೆ. ರಾಜ್ಯವು 4 ಮೂಲಾಂಶಗಳನ್ನ ಹೊಂದಿದೆ. ಒಂದು ಜನಸಂಖ್ಯೆ ಎನ್ನುವಂಥದ್ದು, 2ನೇದಾಗಿ ನಿರ್ದಿಷ್ಟ ಭೂಪ್ರದೇಶ, 3ನೇ ಮೂಲಾಂಶ ಸರ್ಕಾರ, 4ನೇ ಮೂಲಾಂಶ ಪರಮಾಧಿಕಾರ. ಹೀಗೆ ರಾಜ್ಯ ಎನ್ನುವಂತಹ ಒಂದು ಸಂಸ್ಥೆ 4 ಮೂಲಾಂಶಗಳನ್ನ ಹೊಂದಿದೆ. ಆ 4 ಮೂಲಾಂಶಗಳಲ್ಲಿ ಯಾವುದನ್ನ ನಾವು ಅತಿ ಮುಖ್ಯವಾದಂತಹ ಮೂಲಾಂಶ ಅಂತ ಹೇಳಿ ಕರಿತೇವೆ ಎನ್ನುವಂತಹ ಪ್ರಶ್ನೆಗೆ ಪರಮಾಧಿಕಾರವನ್ನು ರಾಜ್ಯದ ಅತ್ಯಂತ ಅತಿ ಮುಖ್ಯವಾದಂತಹ ಒಂದು ಮೂಲಾಂಶ ಅಂತ ಹೇಳಿ ಗುರುತಿಸಲಾಗಿದೆ ಅಂತಕ್ಕಂಥ. ಒಂದು ರಾಜ್ಯ ಅಸ್ತಿತ್ವಕ್ಕೆ ಬರಬೇಕಾದ್ರೆ 4 ಮೂಲಾಂಶಗಳು ಸಹ ಬೇಕು. ಜನಸಂಖ್ಯೆ ಇರಬೇಕು, ಅವರು ವಾಸ ಮಾಡಲಿಕ್ಕೆ ನಿರ್ದಿಷ್ಟ ಭೂಪ್ರದೇಶ ಇರಬೇಕು, ಮತ್ತು ಅವರ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಸರ್ಕಾರ ಅಂತಕ್ಕಂಥದ್ದು ಬೇಕು, ಮತ್ತು ಪರಮಾಧಿಕಾರ ಇರಬೇಕು. ಇವು 4ನ್ನೂ ಸಹ ರಾಜ್ಯದ 4 ಮೂಲಾಂಶಗಳು ಅಂತ ಕರೀತೇವೆ. ಅದರಲ್ಲಿ ಪರಮಾಧಿಕಾರವನ್ನ ಅತಿ ಮುಖ್ಯವಾದಂತಹ ಮೂಲಾಂಶ ಎಂದು ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಈ ಮೇಲಿನ 3 ಮೂಲಾಂಶಗಳು ಇದ್ದು ಪರಮಾಧಿಕಾರ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪರಮಾಧಿಕಾರವನ್ನು ರಾಜ್ಯದ ಅತಿ ಮುಖ್ಯವಾದಂತಹ ಮೂಲಾಂಶ ಎಂದು ಗುರುತಿಸಲಾಗಿದೆ ಎನ್ನುವಂಥದ್ದನ್ನ ಗಮನಿಸಬೇಕು ಅಂತಕ್ಕಂಥ. ಅದೇ ರೀತಿಯಾಗಿ 3ನೇದಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾವು ನೋಡುವುದಾದರೆ ಪರಮಾಧಿಕಾರದ ಮೂಲ ಪದ ಯಾವುದು ಎನ್ನುವಂತಹ 3ನೇ ಪ್ರಶ್ನೆ. ಇಲ್ಲಿ ಪರಮಾಧಿಕಾರದ ಮೂಲ ಪದ ಯಾವುದು ಅಂತ ಕೇಳುವ ಪ್ರಶ್ನೆಗೆ ಪರಮಾಧಿಕಾರವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ ಅಂತ ಹೇಳಿ ಕರೀತಾರೆ. ಈ ಸಾವರ್ನಿಟಿ ಎನ್ನುವ ಪದವು ಅಥವಾ ಸಾವರ್ನಿಟಿ ಎನ್ನುವ ಇಂಗ್ಲಿಷ್ ಭಾಷೆಯ ಪದವು ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವಂತಹ ಪದದಿಂದ ಬಂದಿದೆ. ಸುಪಾರನಸ್ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಅಧಿಕಾರ ಎನ್ನುವ ಅರ್ಥವನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ.
ಸೊ ಹಾಗಾಗಿ ಪರಮಾಧಿಕಾರದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಸುಪಾರನಸ್ ಎಂದರೆ ಪರಮ ಶ್ರೇಷ್ಠ ಅಥವಾ ಶ್ರೇಷ್ಠ ಅಧಿಕಾರ ಎನ್ನುವಂತಹ ಅರ್ಥವನ್ನ ನಾವು ಕಾಣುತ್ತೇವೆ ಅಂತಕ್ಕಂತಹ ಉತ್ತರವನ್ನ ನಾವು ಬರೀಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ, 4ನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಪರಮಾಧಿಕಾರದ 2 ಸ್ವರೂಪಗಳನ್ನ ಹೆಸರಿಸಿ ಎನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಇಲ್ಲಿ ಪರಮಾಧಿಕಾರ 2 ಸ್ವರೂಪಗಳನ್ನ ಹೊಂದಿದೆ. ಮೊದಲನೇ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ ಎನ್ನುವಂತಹ 2 ಸ್ವರೂಪಗಳನ್ನ ಪರಮಾಧಿಕಾರವು ಹೊಂದಿದೆ ಅಂತ ನಾವು ಗಮನಿಸ್ತೇವೆ. ಪರಮಾಧಿಕಾರದ 2 ಸ್ವರೂಪಗಳನ್ನ ಹೆಸರಿಸಿ ಅಂತ ಪ್ರಶ್ನೆಗೆ ಒಂದು ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ ಎನ್ನುವ 2 ಸ್ವರೂಪಗಳನ್ನ ಕಾಣುತ್ತೇವೆ. ಆಂತರಿಕ ಪರಮಾಧಿಕಾರ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ರಾಜ್ಯವು ತನ್ನ ನಿರ್ದಿಷ್ಟ ಭೂಪ್ರದೇಶದ ಒಳಗಡೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿರುತ್ತದೆ. ಸೊ ಅದನ್ನ ನಾವು ಆಂತರಿಕ ಪರಮಾಧಿಕಾರ ಅಂತ ಹೇಳಿ ಗುರುತಿಸ್ತೇವೆ. ಸೊ ಬಾಹ್ಯ ಪರಮಾಧಿಕಾರ ಅಂದ್ರೆ ಏನು? ಒಂದು ರಾಜ್ಯವು ತನ್ನ ನಿರ್ದಿಷ್ಟ ಭೂಪ್ರದೇಶದ ಹೊರಗಡೆ ಅಂದ್ರೆ ಮತ್ತೊಂದು ರಾಜ್ಯದ ಜೊತೆಯಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿರುತ್ತದೆ. ಸೊ ಅದನ್ನ ನಾವೇನಂತ ಕರಿತೇವೆ? ಬಾಹ್ಯ ಪರಮಾಧಿಕಾರ ಅಂತ ಹೇಳಿ ಕರೀತೇವೆ. ಸೊ ಹೀಗೆ ಪರಮಾಧಿಕಾರದ ಸ್ವರೂಪಗಳು ಯಾವುವು ಅಂತ ಹೇಳಿದ್ರೆ 2 ಸ್ವರೂಪಗಳು, ಒಂದು ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಈ ಆಂತರಿಕ ಪರಮಾಧಿಕಾರವನ್ನ ಜೀನ್ ಬೋರ್ಡಿನ್ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಬಾಹ್ಯ ಪರಮಾಧಿಕಾರವನ್ನ ಹ್ಯೂಗೋ ಗ್ರೋಷಿಯಸ್ ಎನ್ನುವವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೆನಪಿಟ್ಕೊಳ್ಬೇಕು. ಒಂದು ರಾಜ್ಯವು ತನ್ನ ನಿರ್ದಿಷ್ಟ ಭೂಪ್ರದೇಶದ ಒಳಗಡೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿದೆ, ಅದು ಆಂತರಿಕ ಪರಮಾಧಿಕಾರ. ಈ ಆಂತರಿಕ ಪರಮಾಧಿಕಾರವನ್ನು ರಾಜ್ಯ ಹೊಂದಿದೆ ಎಂದು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿನ್ ಎಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ. ಹಾಗೆ ಒಂದು ರಾಜ್ಯವು ತನ್ನ ಭೌಗೋಳಿಕ ಪ್ರದೇಶದ ಹೊರಗಡೆಯೂ ಸಹ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿದೆ, ಅದನ್ನು ಬಾಹ್ಯ ಪರಮಾಧಿಕಾರ ಎಂದು ಕರೆಯುತ್ತೇವೆ. ಒಂದು ರಾಜ್ಯವು ಬಾಹ್ಯ ಪರಮಾಧಿಕಾರವನ್ನ ಹೊಂದಿದೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಹ್ಯೂಗೋ ಗ್ರೋಷಿಯಸ್ ಎಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ ಬಾಹ್ಯ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮತ್ತೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಎನ್ನುವಂತಹ ಪ್ರಶ್ನೆ. ಸೊ ಜೀನ್ ಬೋರ್ಡಿನ್ ರವರು ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದರು ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಅಂದ್ರೆ ಇಲ್ಲಿ ಪ್ರಶ್ನೆ ಏನು? ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು ಅಂತಕ್ಕಂಥ. ಸೊ ಪರಮಾಧಿಕಾರದ ಬಗ್ಗೆ ಆಧುನಿಕ ಅರ್ಥದಲ್ಲಿ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿನ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞ ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದರು ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಜೀನ್ ಬೋರ್ಡಿನ್ ಪರಮಾಧಿಕಾರದ ಬಗ್ಗೆ ಚರ್ಚಿಸಿದ ಗ್ರಂಥ ಯಾವುದು ಎನ್ನುವಂತಹ ಅಥವಾ ಕೃತಿ ಯಾವುದು ಎನ್ನುವಂತಹ ಪ್ರಶ್ನೆ. ಜೀನ್ ಬೋರ್ಡಿನ್ ರವರು ತಮ್ಮ ದ 6 ಬುಕ್ಸ್ ಆನ್ ರಿಪಬ್ಲಿಕ್ ಅನ್ನುವಂತಹ ಒಂದು ಕೃತಿಯಲ್ಲಿ
ಈ ಪರಮಾಧಿಕಾರವನ್ನ ಆಧುನಿಕ ಅರ್ಥದಲ್ಲಿ ಪ್ರತಿಪಾದನೆಯನ್ನ ಮಾಡಿದರು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಜೀನ್ ಬೋರ್ಡಿನವರು ಒಂದು ಪ್ರಮುಖವಾಗಿರ್ತಕ್ಕಂತಹ ಕೃತಿಯನ್ನ ರಚನೆಯನ್ನ ಮಾಡಿದ್ದಾರೆ. ಆ ಕೃತಿಯ ಹೆಸರು ಏನು, ಆ ಗ್ರಂಥದ ಹೆಸರು ಏನು ಅಂತ ಹೇಳಿದ್ರೆ ದ 6 books ಆನ್ ರಿಪಬ್ಲಿಕ್ ಎನ್ನುವಂತಹ ಒಂದು ಕೃತಿಯಲ್ಲಿ ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಕಾನೂನು ಎಂದರೇನು ಎನ್ನುವಂತಹ ಮತ್ತೊಂದು 1 ಅಂಕದ ಪ್ರಶ್ನೆಯನ್ನ ಕಾಣ್ತೇವೆ. ಕಾನೂನು ಅಂತ ಹೇಳಿದರೆ ಮಾನವನ ಬಾಹ್ಯ ವರ್ತನೆಗಳನ್ನು ನಿಯಂತ್ರಿಸುವಂತಹ ನಿಯಮಗಳನ್ನು ನಾವು ಕಾನೂನುಗಳು ಅಂತ ಹೇಳಿ ಕರೀತೇವೆ. ಮಾನವನ ಬಾಹ್ಯ ವರ್ತನೆಗಳನ್ನು ನಿಯಂತ್ರಿಸಲು ರಾಜ್ಯ ರೂಪಿಸಿರುವಂತಹ ಒಟ್ಟು ನಿಯಮಗಳನ್ನು ಕಾನೂನುಗಳು ಎಂದು ಕರೆಯುತ್ತೇವೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದು ರಾಜ್ಯ ತನ್ನ ರಾಜ್ಯದ ಒಳಗಡೆ ವಾಸ ಮಾಡತಕ್ಕಂತಹ ಮಾನವನ ಬಾಹ್ಯ ವರ್ತನೆಗಳನ್ನ ನಿಯಂತ್ರಿಸಲು ಅನೇಕ ನಿಯಮಗಳನ್ನ ರೂಪಿಸುತ್ತದೆ. ಆ ನಿಯಮಗಳನ್ನೇ ನಾವೇನಂತ ಕರೀತೇವೆ, ಕಾನೂನುಗಳು ಅಂತ ಹೇಳಿ ಕರೀತೇವೆ. ಸೊ ಹಾಗಾಗಿ ಕಾನೂನುಗಳು ಎಂದರೇನು ಎನ್ನುವಂತಹ ಪ್ರಶ್ನೆಗೆ ಮಾನವನ ಬಾಹ್ಯ ವರ್ತನೆಗಳನ್ನು ನಿಯಂತ್ರಿಸಲು ರಾಜ್ಯ ರೂಪಿಸಿರುವ ನಿಯಮಗಳನ್ನ ಕಾನೂನುಗಳು ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಕಾನೂನಿನ ಮೂಲ ಪದ ಯಾವುದು ಎನ್ನುವಂತಹ ಒಂದು ಪ್ರಶ್ನೆ. ಕಾನೂನಿನ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಟ್ಯುಟಾನಿಕ್ ನ ಪದವಾದಂತಹ ಲ್ಯಾಗ್ ಎನ್ನುವಂತಹ ಪದ ಈ ಕಾನೂನಿನ ಮೂಲ ಪದವಾಗಿದೆ ಅಂತ ಹೇಳಿ ನಾವು ಕಾಣ್ತೇವೆ. ಟ್ಯುಟಾನಿಕ್ಕರ ಲ್ಯಾಗ್ ಎನ್ನುವಂತಹ ಪದ ಈ ಕಾನೂನಿನ ಅಥವಾ ಲಾ ಎನ್ನುವ ಪದದ ಮೂಲ ಪದವಾಗಿದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಕಾನೂನಿನ ಆಳ್ವಿಕೆ ಎಲ್ಲಿ ರೂಢಿಯಲ್ಲಿರುತ್ತದೆ ಎನ್ನುವಂತಹ ಮತ್ತೊಂದು ಪ್ರಶ್ನೆ. ಕಾನೂನುಗಳು ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ ಅಂತ ಹೇಳಿದ್ರೆ ಕಾನೂನುಗಳನ್ನ ರಾಜ್ಯ ರೂಪಿಸುತ್ತದೆ. ಕಾನೂನುಗಳು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ. ಹಾಗಾಗಿ ಕಾನೂನುಗಳ ಆಳ್ವಿಕೆ ಎಲ್ಲಿ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದಂತಹ ರಾಜ್ಯದಲ್ಲಿ ಕಾನೂನಿನ ಆಳ್ವಿಕೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಸಮಾಜದಲ್ಲಿ ನಾವು ಕಾನೂನುಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಮಾನವನನ್ನ ಯಾವ ರೀತಿ ನಿಯಂತ್ರಿಸಲಾಗುತ್ತದೆ ಅಂತ ಹೇಳಿದ್ರೆ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಸಮಾಜದಲ್ಲಿ ಮಾನವನನ್ನ ನಿಯಂತ್ರಣವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ. ಆದ್ರೆ ರಾಜ್ಯ ಕಾನೂನುಗಳನ್ನ ರೂಪಿಸುವುದರ ಮೂಲಕ ಮಾನವನನ್ನ ನಿಯಂತ್ರಣವನ್ನ ಮಾಡ್ತದೆ. ಆ ರಾಜ್ಯದ ಒಳಗಡೆ ಯಾರಾದರೂ ಕಾನೂನುಗಳನ್ನ ಉಲ್ಲಂಘನೆಯನ್ನ ಮಾಡಿದ್ರೆ ಆ ರಾಜ್ಯಕ್ಕೆ ಶಿಕ್ಷಿಸುವಂತಹ ಅಧಿಕಾರ ಇರುತ್ತದೆ. ಹಾಗಾಗಿ ಕಾನೂನಿನ ಆಳ್ವಿಕೆ ರಾಜ್ಯ ಎನ್ನುವಂತಹ ಸಂಸ್ಥೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ನೋಡ್ತೇವೆ. ಹಾಗಾಗಿ ಕಾನೂನಿನ ಆಳ್ವಿಕೆ ಎಲ್ಲಿ ರೂಢಿಯಲ್ಲಿದೆ ಅಂತ ಹೇಳಿದ್ರೆ ರಾಜ್ಯ ಎನ್ನುವಂತಹ ಸಂಸ್ಥೆಯಲ್ಲಿ ಕಾನೂನಿನ ಆಡಳಿತ ಅಸ್ತಿತ್ವದಲ್ಲಿ ಇರುತ್ತದೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಕಾಣಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ನೈತಿಕ ಕಾನೂನಿನ ಮೂಲ ಆಧಾರ ಯಾವುದು ಎನ್ನುವಂತಹ ಒಂದು ಪ್ರಶ್ನೆ. ಸಮಾಜದಲ್ಲಿರುವಂತಹ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಅಸ್ತಿತ್ವದಲ್ಲಿ ಇರುವಂತಹ ಕಾನೂನುಗಳನ್ನು ನಾವೇನಂತ ಕರಿತೀವಿ, ನೈತಿಕ ಕಾನೂನುಗಳು ಅಂತ ಕರೀತಾರೆ. ಹಾಗಾಗಿ ನೈತಿಕ ಕಾನೂನುಗಳ ಮೂಲ ಯಾವುದು ಅಂತ ಹೇಳಿದ್ರೆ ಸಾಮಾಜಿಕ ಮೌಲ್ಯಗಳು, ಸಮಾಜದಲ್ಲಿ ಇರುವಂತಹ ರೂಢಿಗಳು ಮತ್ತು ಸಮಾಜದಲ್ಲಿ ಇರತಕ್ಕಂತಹ ಸಂಪ್ರದಾಯಗಳು ನೈತಿಕ ಕಾನೂನಿನ ಮೂಲ ಆಧಾರವಾಗಿವೆ ಎನ್ನುವಂಥದ್ದನ್ನು ನಾವು ಕಾಣುತ್ತೇವೆ ಅಂತ. ಸೊ ಅದೇ ರೀತಿಯಾಗಿ ಸುಗ್ರೀವಾಜ್ಞೆ ಎಂದರೇನು,
ಅದನ್ನು ಯಾರು ಹೊರಡಿಸುತ್ತಾರೆ ಎನ್ನುವಂತಹ ಒಂದು ಪ್ರಶ್ನೆ ಇದೆ. ರಾಜ್ಯ ಶಾಸಕಾಂಗ ಅಥವಾ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಒಂದು ರಾಜ್ಯಕ್ಕೆ ಕಾನೂನಿನ ಅಗತ್ಯ ಉಂಟಾದರೆ ಆ ರಾಜ್ಯದ ಮುಖ್ಯಸ್ಥನು ಹೊರಡಿಸುವಂತಹ ಆಜ್ಞೆಗಳನ್ನೇ ನಾವೇನಂತ ಕರೀತೇವೆ? ಸುಗ್ರೀವಾಜ್ಞೆಗಳು ಅಂತ ಕರೀತೇವೆ. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಸುಗ್ರೀವಾಜ್ಞೆಗಳನ್ನ ಭಾರತದಲ್ಲಿ ಹೊರಡಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದಂತಹ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವಂತಹ ಅಧಿಕಾರ ರಾಜ್ಯಪಾಲರು ಹೊಂದಿದ್ದಾರೆ ಅಂತ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಇಲ್ಲಿ ಸುಗ್ರೀವಾಜ್ಞೆಗಳು ಎಂದರೇನು ಅಂತ ಹೇಳಿದ್ರೆ, ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಆ ರಾಜ್ಯಕ್ಕೆ ತುರ್ತು ಕಾನೂನಿನ ಅಗತ್ಯ ಉಂಟಾದರೆ ಆ ರಾಷ್ಟ್ರದ ಮುಖ್ಯಸ್ಥ ಹೊರಡಿಸುವಂತಹ ಆಜ್ಞೆಗಳನ್ನೇ ಸುಗ್ರೀವಾಜ್ಞೆಗಳು ಎಂದು ಕರೆಯುತ್ತಾರೆ. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಸುಗ್ರೀವಾಜ್ಞೆಗಳನ್ನು ರಾಷ್ಟ್ರಪತಿ ಹೊರಡಿಸ್ತಾನೆ. ಒಂದು ರಾಜ್ಯಕ್ಕೆ ಸೀಮಿತವಾಗುವಂತಹ ಸುಗ್ರೀವಾಜ್ಞೆಯನ್ನ ರಾಜ್ಯದ ರಾಜ್ಯಪಾಲ ಹೊರಡಿಸುತ್ತಾನೆ. ಈ ಸುಗ್ರೀವಾಜ್ಞೆಗಳು ಸಹ ಒಂದು ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿಯೇ ಕಾರ್ಯವನ್ನ ನಿರ್ವಹಿಸುತ್ತವೆ. ಸುಗ್ರೀವಾಜ್ಞೆಯ ಅಧಿಕಾರಾವಧಿ ಎಷ್ಟು, ಸುಗ್ರೀವಾಜ್ಞೆಯ ಅವಧಿ ಎಷ್ಟು ಅಂತ ಹೇಳಿದ್ರೆ 6 ತಿಂಗಳು ಮಾತ್ರ ಅಸ್ತಿತ್ವದಲ್ಲಿ ಇರ್ತದೆ. ಸುಗ್ರೀವಾಜ್ಞೆ ಜಾರಿಗೆ ಬಂದ 6 ತಿಂಗಳ ಒಳಗಾಗಿ ಆ ಸುಗ್ರೀವಾಜ್ಞೆಗಳನ್ನ ಅಧಿವೇಶನದಲ್ಲಿ ಮಂಡಿಸಿ ಶಾಸಕಾಂಗದ ಒಪ್ಪಿಗೆಯನ್ನ ಪಡ್ಕೊಂಡ್ರೆ ಆ ಸುಗ್ರೀವಾಜ್ಞೆ ಕಾನೂನಾಗಿ ಮುಂದುವರಿಯುತ್ತದೆ. ಆ ಅಧಿವೇಶನದಲ್ಲಿ ಅಥವಾ ಶಾಸಕಾಂಗದಲ್ಲಿ ಸುಗ್ರೀವಾಜ್ಞೆಗೆ ಬಹುಮತ ಸಿಗಲಿಲ್ಲ, ಒಪ್ಪಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಸುಗ್ರೀವಾಜ್ಞೆ ಅಂತಕ್ಕಂಥದ್ದು ರದ್ದುಗೊಳ್ಳುತ್ತದೆ. ಹಾಗಾಗಿ ಸುಗ್ರೀವಾಜ್ಞೆಯ ಕಾಲಾವಧಿ ಎಷ್ಟು, ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ತಿಂಗಳು ಮಾತ್ರ ಸುಗ್ರೀವಾಜ್ಞೆಗಳು ಅಸ್ತಿತ್ವದಲ್ಲಿ ಇರುತ್ತವೆ. ಸೊ ಒಟ್ಟಾರೆಯಾಗಿ ಸುಗ್ರೀವಾಜ್ಞೆ ಅಂತ ಹೇಳಿದರೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಆ ರಾಜ್ಯಕ್ಕೆ ತುರ್ತು ಕಾನೂನಿನ ಅಗತ್ಯ ಉಂಟಾದರೆ ಆ ರಾಜ್ಯದ ಮುಖ್ಯಸ್ಥನು ಹೊರಡಿಸುವಂತಹ ಆಜ್ಞೆಗಳನ್ನ ನಾವು ಸುಗ್ರೀವಾಜ್ಞೆಗಳು ಎಂದು ಕರೆಯುತ್ತೇವೆ. ಸೊ ರಾಷ್ಟ್ರ ಮಟ್ಟದ ಸುಗ್ರೀವಾಜ್ಞೆಗಳನ್ನ, ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನ ಯಾರು ಹೊರಡಿಸುತ್ತಾರೆ ಅಂತ ಹೇಳಿದ್ರೆ, ಆ ಅಧಿಕಾರ ಯಾರಿಗೆ ಇದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಒಂದು ರಾಜ್ಯದ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವಂತಹ ಅಧಿಕಾರ ಆ ರಾಜ್ಯದ ರಾಜ್ಯಪಾಲನಿಗೆ ಇರುತ್ತದೆ ಎನ್ನುವಂತಹ ಅಂಶಗಳನ್ನ ನಾವು ಇಲ್ಲಿ ಗಮನಿಸುತ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಭಾರತದಲ್ಲಿ ಕಾನೂನುಗಳನ್ನ ಯಾರು ಮಾಡುತ್ತಾರೆ ಎನ್ನುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಸಹ ಗೊತ್ತಿರ್ತದೆ, ಸರ್ಕಾರ 3 ಅಂಗಗಳನ್ನ ಒಳಗೊಂಡಿದೆ. ಒಂದು ಶಾಸಕಾಂಗ, 2 ಕಾರ್ಯಾಂಗ, 3 ನ್ಯಾಯಾಂಗ. ಈ 3 ಅಂಗಗಳು ಸಹ ತಮ್ಮದೇ ವ್ಯಾಪ್ತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಶಾಸಕಾಂಗದ ಕೆಲಸ ಏನು ಅಂತ ಹೇಳಿದ್ರೆ ಶಾಸನಗಳನ್ನ ರೂಪಿಸುವುದು, ಅಂದ್ರೆ ಕಾನೂನುಗಳನ್ನ ಮಾಡುವಂತಹ ಅಧಿಕಾರ. ಎರಡನೇದಾಗಿರ್ತಕ್ಕಂತಹ ಕಾರ್ಯಾಂಗದ ಅಧಿಕಾರ ಏನು, ಕಾರ್ಯವ್ಯಾಪ್ತಿ ಏನು ಅಂತ ಹೇಳಿದ್ರೆ ಆಡಳಿತವನ್ನ ನಡೆಸುವಂಥದ್ದು. ನ್ಯಾಯಾಂಗದ ಜವಾಬ್ದಾರಿ ಏನು, ನ್ಯಾಯಾಂಗದ ಕೆಲಸ ಏನು ಅಂತ ಹೇಳಿದ್ರೆ ನ್ಯಾಯ ತೀರ್ಮಾನವನ್ನ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ ಭಾರತದಲ್ಲಿ ಶಾಸನಗಳನ್ನು ಅಥವಾ ಕಾನೂನುಗಳನ್ನು ಯಾರು ಮಾಡುತ್ತಾರೆ ಅಂತ ಹೇಳಿದ್ರೆ ಶಾಸಕಾಂಗ ಮಾಡುತ್ತದೆ ಎನ್ನುವಂತಹ ಉತ್ತರವನ್ನ ನಾವು ಬರಿಬೇಕಾಗ್ತದೆ. ಇಲ್ಲಿ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಕಾನೂನುಗಳನ್ನ ಅಥವಾ ಶಾಸನಗಳನ್ನ ಮಾಡುವ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಇರುತ್ತದೆ. ಆ ಕೇಂದ್ರ ಶಾಸಕಾಂಗವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಂಸತ್ತು ಅಂತ ಹೇಳಿ ಕರಿತೇವೆ. ಯಾವುದೋ ಒಂದು ರಾಜ್ಯಕ್ಕೆ ಅನ್ವಯವಾಗುವಂತಹ ಕಾನೂನುಗಳನ್ನ ಮಾಡುವಂತಹ ಅಧಿಕಾರ ಆ ರಾಜ್ಯದ ಶಾಸಕಾಂಗಕ್ಕೆ ಇರುತ್ತದೆ. ಹಾಗಾಗಿ ಭಾರತದಲ್ಲಿ
ಶಾಸನಗಳನ್ನ ಅಥವಾ ಕಾನೂನುಗಳನ್ನ ರೂಪಿಸುವ ಅಧಿಕಾರ ಅಥವಾ ಯಾರು ಮಾಡುತ್ತಾರೆ ಎನ್ನುವಂತ ಪ್ರಶ್ನೆ ಇರೋದ್ರಿಂದ ಇಡೀ ಭಾರತ ಕೇಳಿರುವುದರಿಂದ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ಭಾರತದಲ್ಲಿ ಕಾನೂನುಗಳನ್ನ ರೂಪಿಸುತ್ತದೆ ಎನ್ನುವಂತಹ ಉತ್ತರವನ್ನ ನಾವು ಬರೀಬೇಕಾಗ್ತದೆ. ಸೊ ರಾಜ್ಯಕ್ಕೆ ಅನ್ವಯವಾಗುವಂತಹ ಕಾನೂನುಗಳನ್ನ ಮಾಡುವುದು ಯಾರು ಅಂತ ಹೇಳಿದ್ರೆ ರಾಜ್ಯ ಶಾಸಕಾಂಗ. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಶಾಸನಗಳನ್ನ ಮಾಡೋದು ಯಾರು ಅಂತ ಹೇಳಿದ್ರೆ ಸಂಸತ್ತು, ಅಥವಾ ಅದನ್ನು ನಾವು ಕೇಂದ್ರ ಶಾಸಕಾಂಗ ಅಂತ ಹೇಳಿ ಕರೆಯುತ್ತೇವೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡುವುದಾದರೆ ಸ್ವಾತಂತ್ರ್ಯ ಎಂದರೇನು ಎನ್ನುವಂತಹ ಒಂದು ಅಂಕದ ಪ್ರಶ್ನೆ. ಇಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಯಂತೆ ಬದುಕುವುದನ್ನ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಕರೆಯುತ್ತೇವೆ. ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಯಂತೆ ಬದುಕುವುದನ್ನ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ ಎನ್ನುವಂತಹ ಉತ್ತರ. ಸೊ ಈ ಸ್ವಾತಂತ್ರ್ಯದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಲಿಬರ್ಟಿ ಅಂತ ಹೇಳಿ ಕರೀತೇವೆ. ಈ ಲಿಬರ್ಟಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಲೈಬರ್ ಎನ್ನುವ ಪದದಿಂದ ಬಂದಿದೆ. ಲೈಬರ್ ಅಂತ ಹೇಳಿದ್ರೆ ಮುಕ್ತಗೊಳಿಸು ಅಥವಾ ಬಿಡುಗಡೆಗೊಳಿಸು ಎನ್ನುವಂತಹ ಅರ್ಥವನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗಾಗಿ ಸ್ವಾತಂತ್ರ್ಯದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಲೈಬರ್ ಎನ್ನುವ ಮೂಲ ಪದವನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಸ್ವಾತಂತ್ರ್ಯದ ಎರಡು ಸ್ವರೂಪಗಳನ್ನ ತಿಳಿಸಿರಿ ಎನ್ನುವಂತಹ ಮತ್ತೊಂದು ಪ್ರಶ್ನೆ. ಇಲ್ಲಿ ಸ್ವಾತಂತ್ರ್ಯದ ಎರಡು ಸ್ವರೂಪಗಳು ಅಂತ ಹೇಳಿದ್ರೆ ಒಂದು ಸಕಾರಾತ್ಮಕವಾದಂತಹ ಸ್ವಾತಂತ್ರ್ಯ, ಮತ್ತೊಂದು ನಿಷೇಧಾತ್ಮಕವಾದಂತಹ ಸ್ವಾತಂತ್ರ್ಯ ಅಂತಕ್ಕಂಥ. ನಿಷೇಧಾತ್ಮಕ ಸ್ವಾತಂತ್ರ್ಯ ಹಾಗೂ ಸಕಾರಾತ್ಮಕ ಸ್ವಾತಂತ್ರ್ಯ ಎನ್ನುವಂತಹ ಎರಡು ಸ್ವರೂಪಗಳನ್ನ ನಾವು ಕಾಣುತ್ತೇವೆ ಅಂತಕ್ಕಂಥ. ಹಾಗಾದ್ರೆ ನಿಷೇಧಾತ್ಮಕ ಸ್ವಾತಂತ್ರ್ಯ ಎಂದರೇನು ಎನ್ನುವಂತಹ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತದೆ. ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಿರ್ಬಂಧ ರಹಿತವಾಗಿರುವಂತಹ ಸ್ವಾತಂತ್ರ್ಯವನ್ನು ನಿಷೇಧಾತ್ಮಕವಾದಂತಹ ಸ್ವಾತಂತ್ರ್ಯ ಅಂತ ಹೇಳಿ ಕರೀತಾರೆ. ಒಬ್ಬ ವ್ಯಕ್ತಿ ಅನುಭವಿಸುವಂತಹ ಸ್ವಾತಂತ್ರ್ಯದ ಮೇಲೆ ಯಾವುದೇ ನಿರ್ಬಂಧಗಳು ಇಲ್ಲದೇ ಇದ್ದರೆ ಅದನ್ನ ನಾವು ನಿಷೇಧಾತ್ಮಕವಾದಂತಹ ಸ್ವಾತಂತ್ರ್ಯ ಅಂತ ಹೇಳಿ ಕರೀತೇವೆ. ನಾವು ನಿಷೇಧಾತ್ಮಕವಾದಂತಹ ಸ್ವಾತಂತ್ರ್ಯವನ್ನ ರಾಜ್ಯದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮಾನವ ತನ್ನ ನೈಸರ್ಗಿಕ ಅವಧಿಯಲ್ಲಿ, ಅಂದ್ರೆ ಈ ರಾಜ್ಯ ಮತ್ತು ಸಮಾಜ ಎನ್ನುವಂತಹ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಮಾನವನ ಸ್ವಾತಂತ್ರ್ಯದ ಮೇಲೆ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಸೊ ಹಾಗಾಗಿ ಅಂತಹ ಸ್ವಾತಂತ್ರ್ಯವನ್ನು ನಾವೇನಂತ ಕರೀತೇವೆ? ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತ ಕರೀತೇವೆ. ನಿರ್ಬಂಧ ರಹಿತವಾದಂತಹ ಸ್ವಾತಂತ್ರ್ಯವನ್ನು ನಿಷೇಧಾತ್ಮಕ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ. ಪ್ರಸ್ತುತ ಪ್ರಾಣಿಗಳು ಮಾತ್ರ ನಿಷೇಧಾತ್ಮಕ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯವೇ ಹೊರತು ಮಾನವ ನಿಷೇಧಾತ್ಮಕ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಇರುವುದಿಲ್ಲ ಅಂತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂತಹ ಸ್ವರೂಪ ಅಂತ ಹೇಳಿದ್ರೆ ಸಕಾರಾತ್ಮಕ ಸ್ವಾತಂತ್ರ್ಯ ಅಂತಕ್ಕಂಥ. ಸಕಾರಾತ್ಮಕ ಸ್ವಾತಂತ್ರ್ಯ ಅಂತಂತ ಹೇಳಿದ್ರೆ ನಿರ್ಬಂಧ ಸಹಿತವಾಗಿರುವಂತಹ ಸ್ವಾತಂತ್ರ್ಯವನ್ನು ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅನುಭವಿಸುವಂತಹ ಸ್ವಾತಂತ್ರ್ಯದ ಮೇಲೆ ಹಲವು ನಿರ್ಬಂಧಗಳನ್ನ ಹಾಕುವುದರ ಮೂಲಕ ಅವನು ಸ್ವತಂತ್ರವನ್ನ ಅನುಭವಿಸಿದರೆ ಅದನ್ನು ನಾವೇನಂತ ಕರೀತೇವೆ? ಸಕಾರಾತ್ಮಕ ಸ್ವಾತಂತ್ರ್ಯ, ನಿರ್ಬಂಧ ಸಹಿತವಾಗಿರುವಂತಹ ಸ್ವಾತಂತ್ರ್ಯ ಅಂತ ಹೇಳಿ ಕರೀತೇವೆ.
ಇವತ್ತು ನಾವೆಲ್ಲರೂ ಸಹ ಅನುಭವಿಸ್ತಕ್ಕಂತಹ ಸ್ವತಂತ್ರ ಯಾವುದು ಅಂತ ಹೇಳಿದ್ರೆ ಸಕಾರಾತ್ಮಕ ಸ್ವತಂತ್ರ. ನಮಗೆ ರಾಜ್ಯ ನೀಡಿರುವಂತಹ ಎಲ್ಲ ಸ್ವಾತಂತ್ರ್ಯಗಳ ಮೇಲೆ ಅನೇಕ ನಿರ್ಬಂಧಗಳನ್ನ ಹಾಕಲಾಗಿರ್ತದೆ. ಆ ನಿರ್ಬಂಧ ಸಹಿತವಾಗಿರುವ ಸ್ವಾತಂತ್ರ್ಯವೇ ಸಕಾರಾತ್ಮಕ ಸ್ವಾತಂತ್ರ್ಯ. ಉದಾಹರಣೆ ನಾವು ನೋಡುವುದಾದರೆ ವಾಕ್ ಸ್ವಾತಂತ್ರ್ಯ ಅನ್ನುವಂತಹ ಒಂದು ಸ್ವಾತಂತ್ರ್ಯ ನಮ್ಮೆಲ್ಲರಿಗೂ ಸಹ ಇದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಅದರ ಅರ್ಥ ಏನು? ಒಬ್ಬ ವ್ಯಕ್ತಿಗೆ ಮಾತನಾಡುವಂತಹ ಸ್ವಾತಂತ್ರ್ಯ, ತನ್ನ ಅಭಿಪ್ರಾಯಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವಂತಹ ಅವಕಾಶ ಅನ್ನುವಂಥದ್ದೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅರ್ಥ. ಆಗ ಸ್ವಾತಂತ್ರ್ಯದ ಮೇಲೆ ಇರುವಂತಹ ವಿಧಿಸಲಾಗಿರುವಂತಹ ನಿರ್ಬಂಧ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾತನಾಡುವಾಗ ಅಥವಾ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಮತ್ತೊಬ್ಬ ವ್ಯಕ್ತಿಯ ಮನಸ್ಸಿಗೆ ನೋವಾಗದಂತೆ ಅಥವಾ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ಆ ಸ್ವಾತಂತ್ರ್ಯವನ್ನ ನಾನು ಅನುಭವಿಸಬೇಕು ಎನ್ನುವಂತಹ ನಿರ್ಬಂಧವನ್ನ ಹಾಕಲಾಗಿರುತ್ತದೆ. ಸೊ ಇಂತಹ ಸ್ವಾತಂತ್ರ್ಯವನ್ನು ನಾವೇನಂತ ಕರೀತೇವೆ? ಸಕಾರಾತ್ಮಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು? ಸ್ವಾತಂತ್ರ್ಯದ ಎರಡು ಸ್ವರೂಪಗಳನ್ನ ಹೆಸರಿಸಿ ಎನ್ನುವ ಪ್ರಶ್ನೆಗೆ ಒಂದು ನಿಷೇಧಾತ್ಮಕ ಸ್ವಾತಂತ್ರ್ಯ, ಎರಡನೇದು ಸಕಾರಾತ್ಮಕ ಸ್ವಾತಂತ್ರ್ಯ ಎನ್ನುವಂತಹ ಎರಡು ಸ್ವರೂಪಗಳನ್ನ ಹೊಂದಿದೆ ಎನ್ನುವಂತಹ ಉತ್ತರವನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂತಹ ಈ ಮೂರೂ ತತ್ವಗಳನ್ನು ಯಾವ ಕ್ರಾಂತಿಯು ಎತ್ತಿ ಹಿಡಿಯಿತು ಎನ್ನುವಂತಹ ಪ್ರಶ್ನೆ. 1789ರಲ್ಲಿ ನಡೆದಂತಹ ಫ್ರಾನ್ಸಿನ ಮಹಾಕ್ರಾಂತಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ಭ್ರಾತೃತ್ವ ಮತ್ತು ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯುವಂತಹ ಕ್ರಾಂತಿಯಾಗಿತ್ತು ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. 1789ರ ಫ್ರಾನ್ಸಿನ ಕ್ರಾಂತಿಯು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಅಂಶಗಳನ್ನ ಎತ್ತಿ ಹಿಡಿಯಿತು ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಫ್ರಾನ್ಸಿನ ಕ್ರಾಂತಿ ಯಾವಾಗ ನಡೆಯಿತು ಎನ್ನುವಂತಹ ಒಂದು ಅಂಕದ ಪ್ರಶ್ನೆ. 1789ರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ನಡೆಯಿತು ಎನ್ನುವಂಥದ್ದು. 1789ರಲ್ಲಿ ಫ್ರಾನ್ಸಿನ ಕ್ರಾಂತಿ ನಡೆಯಿತು ಅಂತ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಅಮೆರಿಕಾದ ಸ್ವಾತಂತ್ರ್ಯ ಕ್ರಾಂತಿ ಯಾವ ವರ್ಷ ನಡೆಯಿತು ಎನ್ನುವ ಪ್ರಶ್ನೆ. 1776ರಲ್ಲಿ ಅಮೆರಿಕಾದ ಸ್ವಾತಂತ್ರ್ಯ ಕ್ರಾಂತಿ ನಡೆಯಿತು ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಅದೇ ರೀತಿಯಾಗಿ ನೈಸರ್ಗಿಕ ಸ್ವಾತಂತ್ರ್ಯವನ್ನು ಯಾರು ಅನುಭವಿಸುತ್ತಾರೆ ಅಂತ ಹೇಳಿದರೆ ಪ್ರಾಣಿಗಳು ಮಾತ್ರ ನೈಸರ್ಗಿಕ ಕ್ರಾಂತಿಯನ್ನ ಅನುಭವಿಸಲು ಸಾಧ್ಯ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ನೈಸರ್ಗಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಯಾವುದೇ ನಿರ್ಬಂಧಗಳು ಇಲ್ಲದೆ ಇರ್ತಕ್ಕಂತಹ ಸ್ವಾತಂತ್ರ್ಯ. ನಾವು ಆಧುನಿಕ ಕಾಲದಲ್ಲಿ ನೈಸರ್ಗಿಕ ಸ್ವಾತಂತ್ರ್ಯವನ್ನ ಮಾನವ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ನಿರ್ಬಂಧ ರಹಿತವಾದಂತಹ ಸ್ವಾತಂತ್ರ್ಯವನ್ನೇ ನಾವು ನೈಸರ್ಗಿಕ ಸ್ವಾತಂತ್ರ್ಯ ಅಥವಾ ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತೇಳಿ ಕರೀತೇವೆ. ಹಾಗಾಗಿ ಪ್ರಾಣಿಗಳು, ಪಕ್ಷಿಗಳು ಮಾತ್ರ ನೈಸರ್ಗಿಕ ಸ್ವಾತಂತ್ರ್ಯವನ್ನ ಅನುಭವಿಸಲು ಸಾಧ್ಯ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಸಮಾನತೆ ಎಂದರೇನು ಎನ್ನುವಂತಹ ಪ್ರಶ್ನೆ. ಸಮಾನತೆ ಅಂತ ಹೇಳಿದ್ರೆ ಎಲ್ಲ ಅವಕಾಶಗಳನ್ನ ಎಲ್ಲರೂ ಸಮಾನವಾಗಿ ಅನುಭವಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಸಮಾನತೆ ಅಂತೇಳಿ ಕರೀತೀವಿ. ಯಾವುದೇ ತಾರತಮ್ಯವಿಲ್ಲದೆ, ಯಾವುದೇ ತಾರತಮ್ಯ ಅಂತ ಹೇಳಿದ್ರೆ ಲಿಂಗ ಭೇದ ಆಗಿರಬಹುದು, ಜಾತಿ ಭೇದ ಭಾವ ಆಗಿರಬಹುದು, ಅಥವಾ ಶ್ರೀಮಂತ ಮತ್ತು ಬಡವ ಅನ್ನುವಂತಹ ತಾರತಮ್ಯವಾಗಿರಬಹುದು. ಹೀಗೆ ಯಾವುದೇ ತಾರತಮ್ಯವಿಲ್ಲದೆ
ಎಲ್ಲ ಅವಕಾಶಗಳನ್ನ ಎಲ್ಲರೂ ಸಮಾನವಾಗಿ ಅನುಭವಿಸುವಂತಹ ಒಂದು ವಾತಾವರಣವನ್ನ ಅಥವಾ ಒಂದು ಸ್ಥಿತಿಯನ್ನ ನಾವು ಸಮಾನತೆ ಎಂದು ಕರೆಯುತ್ತೇವೆ ಎನ್ನುವಂಥದ್ದನ್ನ ಗಮನಿಸಬಹುದು. ಸೊ ಅದೇ ರೀತಿಯಾಗಿ ಹಕ್ಕುಗಳು ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯಕವಾಗುವಂತಹ ಸಾಮಾಜಿಕ ಸ್ಥಿತಿಯನ್ನು ಹಕ್ಕುಗಳು ಎಂದು ಕರೆಯುತ್ತೇವೆ ಅಂತ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯಕವಾಗುವಂತಹ ಸಾಮಾಜಿಕ ಸ್ಥಿತಿ ಅಥವಾ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನ ಹಕ್ಕುಗಳು ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಪ್ರಾಥಮಿಕವಾಗಿ ನೈತಿಕ ಹಕ್ಕುಗಳು ಎಂದರೇನು ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನು ನಾವು ಇಲ್ಲಿ ಗಮನಿಸಿದಲ್ಲಿ, ಸಮಾಜದ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಅಸ್ತಿತ್ವದಲ್ಲಿ ಬಂದಿರುವಂತಹ ಹಕ್ಕುಗಳನ್ನ ನೈತಿಕ ಹಕ್ಕುಗಳು ಅಂತ ಕರೀತಾರೆ. ಈ ನೈತಿಕ ಹಕ್ಕುಗಳಿಗೆ ಕಾನೂನಿನ ಬೆಂಬಲ ಇರೋದಿಲ್ಲ. ಹಾಗಾಗಿ ನೈತಿಕ ಹಕ್ಕುಗಳನ್ನ ಉಲ್ಲಂಘನೆಯನ್ನ ಮಾಡಿದವರಿಗೆ ಶಿಕ್ಷೆ ಅಂತಕ್ಕಂಥದ್ದು ಇರುವುದಿಲ್ಲ ಅಂತಕ್ಕಂಥದ್ದು. ಉದಾಹರಣೆ, ನೈತಿಕ ಹಕ್ಕಿಗೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಗೌರವವನ್ನ ಸಲ್ಲಿಸಬೇಕು ಎನ್ನುವಂಥದ್ದು ನಮ್ಮ ನೈತಿಕ ಹಕ್ಕು ಅಂತಕ್ಕಂಥದ್ದು, ವಿದ್ಯಾರ್ಥಿಗಳ ನೈತಿಕ ಹಕ್ಕು ಅಂತಕ್ಕಂಥದ್ದು. ಆ ಒಂದು ಗೌರವವನ್ನ ನಿರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಸಹ ಶಿಕ್ಷಕನ ನೈತಿಕ ಹಕ್ಕು ಅಂತಕ್ಕಂಥದ್ದು. ಆದ್ರೆ ಆ ಹಕ್ಕನ್ನ ವಿದ್ಯಾರ್ಥಿಗಳು ಯಾರಾದರೂ ಉಲ್ಲಂಘನೆಯನ್ನ ಮಾಡಿದರೆ, ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕನಿಗೆ ಗೌರವವನ್ನ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಅವನನ್ನ ಶಿಕ್ಷಿಸಲು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸಮಾಜದಲ್ಲಿರುವಂತಹ ರೂಢಿಗಳು, ಮೌಲ್ಯಗಳು ಮತ್ತು ಸಂಪ್ರದಾಯಗಳ ಮೂಲಕ ಅಸ್ತಿತ್ವದಲ್ಲಿ ಇರುವಂತಹ ಹಕ್ಕುಗಳು. ಭಿಕ್ಷೆಯನ್ನ ನೀಡಬೇಕು ಅಥವಾ ದುರ್ಬಲರಿಗೆ ಸಹಾಯವನ್ನ ಮಾಡಬೇಕು ಎನ್ನುವಂಥದ್ದು ನನ್ನ ನೈತಿಕ ಹಕ್ಕು. ಅದನ್ನು ನಾನು ನಿರ್ವಹಿಸಲಿಲ್ಲ ಅಥವಾ ಭಿಕ್ಷೆಯನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ಯಾರೂ ಸಹ, ಅಂದ್ರೆ ರಾಜ್ಯವೂ ಸಹ ನನ್ನನ್ನ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಶಿಕ್ಷೆಯನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಹಕ್ಕುಗಳನ್ನ ನಾವೇನಂತ ಕರೀತೇವೆ? ನೈತಿಕ ಹಕ್ಕುಗಳು ಅಂತ ಕರೀತೇವೆ. ಸೊ ಅದೇ ರೀತಿಯಾಗಿ ಈ ಹಕ್ಕಿನಲ್ಲಿ ಕಾನೂನುಬದ್ಧ ಹಕ್ಕುಗಳು ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಕಾನೂನುಬದ್ಧ ಹಕ್ಕುಗಳು ಅಂತ ಹೇಳಿದ್ರೆ ರಾಜ್ಯದ ಕಾನೂನಿನ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂತಹ ಹಕ್ಕುಗಳನ್ನ ಕಾನೂನುಬದ್ಧ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಸೊ ಈ ಕಾನೂನುಬದ್ಧ ಹಕ್ಕುಗಳನ್ನ ಉಲ್ಲಂಘನೆಯನ್ನ ಮಾಡಿದರೆ ಶಿಕ್ಷೆ ವಿಧಿಸುವಂತಹ ಅಧಿಕಾರ ರಾಜ್ಯಕ್ಕೆ ಇರುತ್ತದೆ ಅಂತಕ್ಕಂಥದ್ದು. ರಾಜ್ಯದ ಕಾನೂನಿನ ಮೂಲಕ ಅಸ್ತಿತ್ವಕ್ಕೆ ಬರುವಂತಹ ಹಕ್ಕುಗಳನ್ನ ನಾವು ಕಾನೂನುಬದ್ಧ ಹಕ್ಕುಗಳು ಅಂತ ಹೇಳಿ ಕರೀತೇವೆ. ಈ ಕಾನೂನುಬದ್ಧ ಹಕ್ಕುಗಳು ಯಾವ್ಯಾವು ಅಂತ ಹೇಳಿದ್ರೆ ನಾಗರಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳನ್ನ ನಾವು ಕಾನೂನುಬದ್ಧ ಹಕ್ಕುಗಳು ಅಂತ ಕರೀತೇವೆ. ಈ ಕಾನೂನುಬದ್ಧ ಹಕ್ಕುಗಳನ್ನ ಯಾರಾದರೂ ಉಲ್ಲಂಘನೆಯನ್ನ ಮಾಡಿದರೆ ಶಿಕ್ಷೆ ಅಂತಕ್ಕಂಥದ್ದನ್ನ ವಿಧಿಸಲಾಗುತ್ತದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಸೊ ಹೀಗೆ ಹಕ್ಕುಗಳಲ್ಲಿ ಪ್ರಾಥಮಿಕವಾಗಿ ಎರಡು ವಿಧಗಳನ್ನ ಕಾಣ್ತೇವೆ. ಒಂದು ನೈತಿಕ ಹಕ್ಕು, ಮತ್ತೊಂದು ಕಾನೂನುಬದ್ಧ ಹಕ್ಕುಗಳು ಅಂತ. ಕಾನೂನುಬದ್ಧ ಹಕ್ಕುಗಳಲ್ಲಿಯೂ ಸಹ ಮೂರು ವಿಧಗಳನ್ನ ಕಾಣ್ತೇವೆ. ಒಂದು ನಾಗರಿಕ ಹಕ್ಕು, ಆರ್ಥಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ನಾಗರಿಕ ಹಕ್ಕುಗಳು ಎಂದರೇನು ಎನ್ನುವಂತಹ ಪ್ರಶ್ನೆ, ಒಂದು ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ನಾಗರಿಕ ಹಕ್ಕುಗಳು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಾಗರಿಕನಾಗಿ ಜೀವಿಸಲು ಅಗತ್ಯವಾಗುವಂತಹ ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಎಂದು ಕರೆಯುತ್ತೇವೆ. ಉದಾಹರಣೆ, ಶಿಕ್ಷಣದ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು, ಶೈಕ್ಷಣಿಕ ಹಕ್ಕು ಮತ್ತು ಕುಟುಂಬದ ಹಕ್ಕು, ವಿವಾಹದ ಹಕ್ಕು, ಇವೆಲ್ಲವನ್ನೂ ಸಹ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ
ನಾಗರಿಕ ಹಕ್ಕುಗಳು ಅಂತ ಹೇಳ್ತಾರೆ. ಈ ಎಲ್ಲ ಹಕ್ಕುಗಳನ್ನ ಮಾನವ ಬಳಸಿಕೊಳ್ಳುವುದರ ಮೂಲಕ, ಅನುಭವಿಸುವುದರ ಮೂಲಕ ನಾಗರಿಕ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ. ಹಾಗಾಗಿ ನಾಗರಿಕ ಜೀವನವನ್ನ ನಡೆಸಲು ಸಹಾಯಕವಾಗುವಂತಹ ಹಕ್ಕುಗಳನ್ನ ನಾಗರಿಕ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಸೊ ಅದೇ ರೀತಿಯಾಗಿ ಆರ್ಥಿಕ ಹಕ್ಕುಗಳು ಎಂದರೇನು ಎನ್ನುವಂತಹ ಪ್ರಶ್ನೆ. ಆರ್ಥಿಕ ಹಕ್ಕುಗಳು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಮೂಲಭೂತ ಅವಶ್ಯಕತೆಗಳಾದಂತಹ ಆಹಾರ, ಬಟ್ಟೆ ಮತ್ತು ವಸತಿ ಸೌಲಭ್ಯಗಳನ್ನು ಗಳಿಸಿಕೊಳ್ಳಲು ಅವಕಾಶ ಮಾಡುವಂತಹ ಹಕ್ಕುಗಳನ್ನು ನಾವೇನಂತ ಕರೀತೇವೆ? ಆರ್ಥಿಕ ಹಕ್ಕು ಅಂತ ಕರೀತೇವೆ. ಒಬ್ಬ ಮನುಷ್ಯ ತನ್ನ ಮೂಲಭೂತ ಜೀವನಾವಶ್ಯಕತೆಗಳಾದಂತಹ ಆಹಾರ, ಬಟ್ಟೆ ಮತ್ತು ವಸತಿಗಳನ್ನು ಗಳಿಸಿಕೊಳ್ಳಲು ಸಹಾಯಕವಾಗುವಂತಹ ಹಕ್ಕುಗಳನ್ನೇ ನಾವು ಆರ್ಥಿಕ ಹಕ್ಕುಗಳು ಅಂತ ಕರೀತೇವೆ. ಉದಾಹರಣೆ ಅಂತ ಹೇಳಿದ್ರೆ ಆಸ್ತಿಯ ಹಕ್ಕು, ಉದ್ಯೋಗದ ಹಕ್ಕು, ವೇತನವನ್ನ ಪಡೆಯುವಂತಹ ಹಕ್ಕು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಪಡೆಯತಕ್ಕಂತಹ ಹಕ್ಕು, ಉದ್ಯಮಗಳನ್ನ ಸ್ಥಾಪಿಸಿಕೊಳ್ಳುವಂತಹ ಹಕ್ಕು, ವಿಶ್ರಾಂತಿಯನ್ನ ಪಡೆಯುವಂತಹ ಹಕ್ಕು, ಭೌತಿಕ ಸುಭದ್ರತೆಯ ಹಕ್ಕು, ಇವೆಲ್ಲವನ್ನು ಸಹ ನಾವು ಆರ್ಥಿಕ ಹಕ್ಕುಗಳು ಅಂತ ಹೇಳಿ ಗುರುತಿಸ್ತೇವೆ. ಸೊ ಇದು ಕೊನೆಗಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ರಾಜಕೀಯ ಹಕ್ಕುಗಳು ಎಂದರೇನು ಅಂತ ಹೇಳಿ. ಒಬ್ಬ ವ್ಯಕ್ತಿಗೆ ರಾಜ್ಯಾಡಳಿತದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವಂತಹ ಅವಕಾಶವನ್ನ ನೀಡುವ ಹಕ್ಕುಗಳನ್ನು ರಾಜಕೀಯ ಹಕ್ಕುಗಳು ಅಂತೇಳಿ ಕರೀತಾರೆ. ಒಬ್ಬ ವ್ಯಕ್ತಿ ರಾಜ್ಯಾಡಳಿತದಲ್ಲಿ ಸಕ್ರಿಯವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಅವಕಾಶಗಳನ್ನ ಕಲ್ಪಿಸಿಕೊಡುವಂತಹ ಹಕ್ಕುಗಳನ್ನ ರಾಜಕೀಯ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಮತದಾನದ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವಂತಹ ಹಕ್ಕು, ಸರ್ಕಾರಿ ಸೇವೆಗೆ ಸೇರುವಂತಹ ಹಕ್ಕು, ಸರ್ಕಾರವನ್ನ ಟೀಕಿಸುವಂತಹ ಹಕ್ಕು, ಸರ್ಕಾರದ ವಿರುದ್ಧ ದೂರನ್ನ ನೀಡುವಂತಹ ಹಕ್ಕು, ಇವೆಲ್ಲವನ್ನೂ ಸಹ ನಾವೇನಂತ ಕರೀತೇವೆ? ರಾಜಕೀಯ ಹಕ್ಕುಗಳು ಅಂತ ಹೇಳಿ ಕರೀತೇವೆ. ಮತದಾನದ ಹಕ್ಕಿನ ಮೂಲಕ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ವ್ಯಕ್ತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತದೆ. ಅಂತಹ ಹಕ್ಕುಗಳನ್ನು ನಾವೇನಂತ ಕರೀತೇವೆ? ರಾಜಕೀಯ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ಹೀಗೆ 3ನೇ ಅಧ್ಯಾಯದಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ 1 ಮತ್ತು 2 ಅಂಕಗಳ ಸುಮಾರು 30 ಪ್ರಶ್ನೆಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಸಹ ನಿರೀಕ್ಷೆಯನ್ನ ಮಾಡಬಹುದು. ಪರಮಾಧಿಕಾರ ಎಂದರೇನು? ಪರಮಾಧಿಕಾರದ ಲಕ್ಷಣಗಳನ್ನು ತಿಳಿಸಿರಿ. ಕಾನೂನುಗಳು ಎಂದರೇನು? ಕಾನೂನಿನ ವಿಧಗಳನ್ನು ತಿಳಿಸಿರಿ. ಸ್ವಾತಂತ್ರ್ಯ ಎಂದರೇನು? ಸ್ವಾತಂತ್ರ್ಯದ ವಿಧಗಳನ್ನು ವಿವರಿಸಿರಿ. ಸಮಾನತೆ ಎಂದರೇನು? ಸಮಾನತೆಯ ವಿಧಗಳನ್ನು ವಿವರಿಸಿರಿ. ಹಕ್ಕುಗಳು ಎಂದರೇನು? ಹಕ್ಕುಗಳ ವರ್ಗೀಕರಣವನ್ನು ವಿವರಿಸಿರಿ ಎನ್ನುವಂತಹ 5 ಅಂಕದ ಅಥವಾ 10 ಅಂಕದ ಪ್ರಶ್ನೆಗಳನ್ನು ಸಹ ನಾವು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಅಧ್ಯಾಯ 4ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಧನ್ಯವಾದ.